ನಮಸ್ಕಾರ. ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕ್ರಿಕೆಟ್ ಲೋಕದ ಧ್ರುವತಾರೆ, ಕ್ರಿಕೆಟ್ ದೇವರು ಎಂದೇ ಖ್ಯಾತರಾದ ಸಚಿನ್ ರಮೇಶ್ ತೆಂಡೂಲ್ಕರ್ ಅವರು ಏಕದಿನ ಅಂತಾರಾಷ್ಟ್ರೀಯ ಓಡಿಐ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿ ಇಂದಿಗೆ ಭರ್ತಿ 36 ವರ್ಷಗಳು. ಈ ಐತಿಹಾಸಿಕ ದಿನದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು ಇಲ್ಲಿವೆ. 1989 ಡಿಸೆಂಬರ್ 18ರಂದು ಸಚಿನ್ ಅವರು ಓಡಿಐ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ಈ ಮೊದಲ ಪಂದ್ಯ ನಡೆದಿದ್ದು ಪಾಕಿಸ್ತಾನದ ಗುಜ್ರಾನ್ವಾಲಾದಲ್ಲಿ. ಭಾರತದ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ ಸಚಿನ್ ತಮ್ಮ ಮೊದಲ ಏಕದಿನ ಪಂದ್ಯವನ್ನು ಆಡಿದ್ದರು. ಆಗ ಸಚಿನ್ ಅವರಿಗೆ ವಯಸ್ಸು ಕೇವಲ 16 ವರ್ಷ. ಇಂಟ್ರೆಸ್ಟಿಂಗ್ ಅಂದ್ರೆ ಇಡೀ ವಿಶ್ವವೇ ಕೊಂಡಾಡುವ ಬ್ಯಾಟಿಂಗ್ ದಿಗ್ಗಜ ಸಚಿನ್ ಅವರು ತಮ್ಮ ಮೊದಲ ಏಕದಿನ ಪಂದ್ಯದಲ್ಲಿ 0ಕ್ಕೆ ಔಟ್ ಆಗಿದ್ದರು. ಪಾಕಿಸ್ತಾನದ ವೇಗಿ ವಕಾರ್ ಯೂನಿಸ್ ಎಸೆದ 2ನೇ ಚೆಂಡಿನಲ್ಲಿಯೇ ಸಚಿನ್ ಔಟ್ ಆಗಿ ಪೆವಿಲಿಯನ್ ಸೇರಿದ್ದರು. ಭಾರತದ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ ಸಚಿನ್ ತಮ್ಮ ಮೊದಲ ಏಕದಿನ ಪಂದ್ಯವನ್ನು ಆಡಿದ್ದರು. ಆಗ ಸಚಿನ್ ಅವರಿಗೆ ವಯಸ್ಸು ಕೇವಲ 16 ವರ್ಷ. ಅಂದು ಮಳೆಯಿಂದಾಗಿ ಪಂದ್ಯವನ್ನು 16 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು ಮತ್ತು ಪಾಕಿಸ್ತಾನ 7 ರನ್ಗಳಿಂದ ಗೆದ್ದಿತ್ತು. 1989ರಲ್ಲಿ ಶೂನ್ಯದಿಂದ ಆರಂಭವಾದ ಸಚಿನ್ ಅವರ ಪ್ರಯಾಣ 2012-13ರವರೆಗೆ ಅಪ್ರತಿಮವಾಗಿ ಸಾಗಿದೆ. ಅವರು ಇದುವರೆಗೂ ಆಡಿರುವ ಒಟ್ಟು ಪಂದ್ಯಗಳು 463. ಇದು ವಿಶ್ವ ದಾಖಲೆ ನಿರ್ಮಿಸಿದೆ. ಸಚಿನ್ ಅವರು ನಿರ್ಮಿಸಿರುವ ಮತ್ತೊಂದು ವಿಶ್ವ ದಾಖಲೆ ಎಂದರೆ ಅವರ ಒಟ್ಟು ರನ್ಗಳ ಸಂಖ್ಯೆ 18,426. ಸಚಿನ್ ಅವರು 49 ಶತಕಗಳು ಹಾಗೂ 96 ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ. ಏಕದಿನ ಕ್ರಿಕೆಟ್ ಇತಿಹಾಸದಲ್ಲೇ ಮೊದಲ ದ್ವಿಶತಕ 200 ರನ್ ಬಾರಿಸಿದ ಕೀರ್ತಿ ಸಚಿನ್ ಅವರಿಗೆ ಸಲ್ಲುತ್ತದೆ. 2011ರಲ್ಲಿ ವಿಶ್ವಕಪ್ ಗೆದ್ದ ಭಾರತ ತಂಡದ ಪ್ರಮುಖ ಸದಸ್ಯರಾಗಿದ್ದರು ಸಚಿನ್ ತೆಂಡೂಲ್ಕರ್. 1989ರ ಡಿಸೆಂಬರ್ 18ರಂದು ಕೇವಲ ಒಬ್ಬ ಬಾಲಕನಾಗಿ ಮೈದಾನಕ್ಕೆ ಇಳಿದ ಸಚಿನ್ ಮುಂದಿನ 2 ದಶಕಗಳ ಕಾಲ ವಿಶ್ವ ಕ್ರಿಕೆಟ್ ಅನ್ನು ಆಳಿದ್ದಾರೆ. ಇಂದು ಅವರು ಪಾದಾರ್ಪಣೆ ಮಾಡಿ 36 ವರ್ಷಗಳಾದ ಸಂದರ್ಭದಲ್ಲಿ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಸಚಿನ್ ತೆಂಡೂಲ್ಕರ್ ಅವರಿಗೆ ಶುಭಾಶಯ ಕೋರುತ್ತಿದ್ದಾರೆ.